ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಏನು ದಿವಂಗತ ದೇವರಾಜ ಅರಸು ಅವರ ಒಂದು ದೀರ್ಘಕಾಲದ ಒಂದು ಮುಖ್ಯಮಂತ್ರಿ ಅವಧಿ ಏನು ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಒಂದು ದಾಖಲೆಯನ್ನು ಅವರು ನಿನ್ನೆ ಅದನ್ನು ದಾಟಿರ್ತಕ್ಕಂಥದ್ದು. ನಿಜವಾಗ್ಲೂ ಇದು ಯಾರಿಗೇ ಆಗಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಅಂತಕ್ಕಂಥ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಮತ್ತು ಈ ರೀತಿಯಾಗಿ ದೀರ್ಘಕಾಲ ಅವರು ಅದು ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಸಾಧ್ಯವಾದಂಥ ಕೆಲಸ. ಮತ್ತು ಒಬ್ಬ ಹಿಂದುಳಿದ ವರ್ಗದ ಕಷ್ಟದಿಂದ ಜೀವನದಲ್ಲಿ ಮೇಲೆ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಒಂದು ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಇವತ್ತು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಅವರ ಏನು ಸಾಧನೆ ಏನಿದೆ ಬಹುಶಃ ಅದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ದೇವರಾಜ ಅರಸು ಅವರು ಯಾವ ರೀತಿ ಉಳ್ಳವನಿಗೆ ಭೂಮಿ ಅಂತಕ್ಕಂಥ ರೀತಿಯಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ಹಲವಾರು ನಿರ್ಣಯಗಳ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಬದುಕಿನಲ್ಲಿ ಅವರು ಪಟ್ಟಂಥ ಕಷ್ಟಗಳ ಭಾಗವಾಗಿ ಏನು ಮಕ್ಕಳಿಗೆ ಏನು ಸೌಭಾಗ್ಯ ಕೊಡ್ತಕ್ಕಂಥದ್ದು ಮತ್ತು ಏನು ಬೇರೆ ಬೇರೆ ಶೈಕ್ಷಣಿಕ ವ್ಯವಸ್ಥೆಗೆ ಕೊಡುವಂಥದ್ದು ಮತ್ತು ಬಡವರ ಬಗ್ಗೆ ಈಗ ಕಳೆದ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಹಲವಾರು ಯೋಜನೆಗಳಲ್ಲಿ ಏನು ಹಣ ಪಡೆದಂಥವ್ರಿಗೆ ಏನೋ ಕಾರ್ಯಕ್ರಮಗಳಲ್ಲಿ ಏನೋ ಅವರು ಸಾಲ ಪಡೆದಿದ್ರು ಅದನ್ನೆಲ್ಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಈಗ ಈ ರೀತಿ ಹೇಳ್ಕೊಂಡು ಹೋದರೆ ಭಾಳಷ್ಟಿದ್ದಾವೆ ಅವರ ಕಾರ್ಯಕ್ರಮಗಳು, ಭಾಳಷ್ಟಿದ್ದಾವೆ ಹಿಂದಿನ ಅವಧಿಯಲ್ಲಿ. ಈ ಅವಧಿಯಲ್ಲೂ ಅಷ್ಟೇ 5 ಗ್ಯಾರಂಟಿಗಳು ಏನು ಒಂದು ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಅದನ್ನು ಅವರ ಬುದ್ಧಿವಂತಿಕೆ, ಅವರ ಅನುಭವ. ಈಗ 15 ಆಯವ್ಯಯಗಳನ್ನು ಮಂಡನೆ ಮಾಡಿದ್ದಾರೆ, ಈಗ 16ನೇದು ಮಾಡ್ತಾರೆ. ಇಂಥ ಒಂದು ಸುದೀರ್ಘವಾದಂಥ ರಾಜಕೀಯ ಪಯಣ, ಆಮೇಲೆ ಯಾವುದೇ ರೀತಿ ಕಳಂಕ ರಹಿತವಾಗಿ, ಯಾಕಂದರೆ ಉದ್ದೇಶಪೂರ್ವಕವಾಗಿ ಮೂಢ ವಿಚಾರದಲ್ಲಿ ಅವರಿಗೆ ಕಳಂಕ ತರುವಂಥ ಪ್ರಯತ್ನ ಪಟ್ಟರು, ಆದರೆ ಅದು ಸಾಧ್ಯ ಆಗಲಿಲ್ಲ. ಅಂದರೆ ಕಳಂಕ ರಹಿತವಾಗಿ ರಾಜಕಾರಣದಲ್ಲಿ ಇಷ್ಟು ಸುದೀರ್ಘ ಕಾಲ ಒಂದು ಎಲ್ಲರ ವಿಶ್ವಾಸ, ಎಲ್ಲರ ಅಭಿಮಾನ, ಎಲ್ಲರ ಪ್ರೀತಿ ಒಂದು ಗಳಿಸ್ತಕ್ಕಂಥ ಒಂದು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಮಗಂತೂ ಭಾಳ ಸಂತೋಷ ಈ ಒಂದು ಕ್ಷಣವನ್ನು ನೋಡಲಿಕ್ಕೆ. ಅವರು ಮತ್ತಷ್ಟು ದೀರ್ಘಕಾಲ ಅವರಿಗೆ ದೇವರು ಒಳ್ಳೆಯ ಒಂದು ಆರೋಗ್ಯ ಕೊಡಲಿ. ಮುಖ್ಯವಾಗಿ ಆರೋಗ್ಯ ಮುಖ್ಯ, ಯಾಕಂದರೆ ಈಗ ಅವರಿಗೆ ಸುಮಾರು 79 ವರ್ಷ ವಯಸ್ಸಾಗ್ತಾಯಿದೆ ಆಗಿದೆ. ಅದರಿಂದ ಅವರಿಗೆ ಮತ್ತಷ್ಟು ಆರೋಗ್ಯ ಕೊಡಲಿ, ಅವರ ಒಂದು ಆಡಳಿತ ಈ ಜನರಿಗೆ ಉಪಯೋಗ ಆಗಲಿ ಅಂತಕ್ಕಂಥದ್ದನ್ನು ನಾನು ಬಯಸ್ತಾ ಇದ್ದೇನೆ. ಇವಾಗ ಯಾವ ರೀತಿ ತಯಾರು ಮಾಡಿದ್ರೆ ಇದೇ ಸಂದರ್ಭದಲ್ಲಿ ಒಂದು ಯಾಕೆ ರೇಟ್ ಮಾಡಿದ್ರೆ ನೋಡಿ, ಈಗ ಹೊಸದಾಗಿ ಒಂದು ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಂದು ಸಂಸ್ಥೆ ಏನಿತ್ತು, ಅದು ಬೇರ್ಪಟ್ಟಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಬಲ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದನ್ನು ಚೀಮುಲ್ ಅಂತ, ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ. ಅದಕ್ಕೆ ಮುಂದಿನ ಭವಿಷ್ಯತ್ತಿನ ಬೆಳವಣಿಗೆಗೆ ಸುಮಾರು 9 ಎಕರೆ 14 ಗುಂಟೆ ಜಾಗವನ್ನು ನಾನು ತೋಟಗಾರಿಕೆ ಇಲಾಖೆಯಿಂದ ಕೊಡಿಸ್ಕೊಟ್ಟಿದ್ದೀನಿ. ಮುಂದೆ ಪ್ಯಾಕಿಂಗ್ ಯೂನಿಟನ್ನು ಏನೋ ಸ್ಯಾಚೆಟ್ಸನ್ನು ಮಾಡಲಿಕ್ಕೆ ಈಗ ನಾವು 2.5 ರೂಪಾಯಿ ಖರ್ಚನ್ನು ಮಾಡ್ತಾಯಿದ್ದೀವಿ 1 ಲೀಟ್ರಿಗೆ. ಈಗ ಅದು ನಾವೇ ಸ್ವಂತ ಮಾಡಿದಾಗ ಸುಮಾರು 1.25 ರೂಪಾಯಿ 1 ರೂಪಾಯಿ ಉಳಿತದೆ. ಅದನ್ನು ಈಗ ಮುಂದೆ ಮಾಡುವಂಥದ್ದಕ್ಕೂ ನಾವು ತಯಾರು ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಸಣ್ಣ ಘಟಕವನ್ನು ಒಂದು 30-35 ಕೋಟಿಯಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಅದನ್ನು ಈಗಿರ್ತಕ್ಕಂಥ ಕಟ್ಟಡದಲ್ಲೇ ಮಾಡ್ತೀವಿ. ಆದರೆ ಏನು ಒಂದು 9 ಎಕರೆ ಕೊಟ್ಟಿದ್ದೀವಿ ಅಲ್ಲಿ, ಅದರಲ್ಲಿ ಮುಂದೆ ದೊಡ್ಡದಾಗಿ ಅದನ್ನು ಮಾಡುವಂಥದ್ದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ಏನು ಇಷ್ಟು ದಿವಸಗಳ ಒಂದು ವಹಿವಾಟಿನಲ್ಲಿ ಏನು ಲಾಭಾಂಶ ಬಂದಿದೆ, ನಾವು ಅದನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಹೊಸ ವರ್ಷದಲ್ಲಿ ನಾನು ಅವರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ರೈತರಿಗೆ ನಾವು ಹೆಚ್ಚುವರಿಯಾಗಿ 1 ರೂಪಾಯಿ ಹಾಕಿ ಕೊಡಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡಿ ಈಗ ಈ ಒಂದು 3 ತಿಂಗಳಿಗೆ ನಾವು ಈ ತೀರ್ಮಾನವನ್ನು ಮಾಡಿ ಏನು 34 ಪಾಯಿಂಟ್ ಚಂದ್ರ ಇತ್ತು ಅದನ್ನು 1 ರೂಪಾಯಿ ಹೆಚ್ಚು ಮಾಡುವಂಥ ಒಂದು ಕೆಲಸವನ್ನು ಮಾಡಿ, ನಾನು ಸಮಯದ ಅಭಾವ ಇದ್ದಿದ್ರೆ ನಾನು ಅದನ್ನು ಘೋಷಣೆ ಮಾಡಿಲ್ಲ, ನಾನು ಅಧಿಕಾರಿಗಳೇ ನೀವು ನನ್ನ ಪರವಾಗಿ ಘೋಷಣೆ ಮಾಡಿ ಅಂತ ಮಾಡಿ ನಾವು ಈಗ ಅದನ್ನು ರೈತರಿಗೆ, ನಮ್ಮ ಜಿಲ್ಲೆಯ ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಆಗ್ತದೆ ಅಸ್ತಿತ್ವ ಆಡಳಿತ ಒಂದು ವ್ಯವಸ್ಥೆಯಲ್ಲಿ ಸ್ಥಾಪನೆ ಆಗುತ್ತೆ. ಮುಂದೆ ಅವರು ಯಾವ ರೀತಿ ತೀರ್ಮಾನ ಮಾಡ್ತಾರೆ, ಯಾಕಂದರೆ ಈಗ ಒಂದು ಅಡ್ಮಿನಿಸ್ಟ್ರೇಟರ್ ಇರೋದ್ರಿಂದ, ಆಡಳಿತಾಧಿಕಾರಿ ಇರೋದ್ರಿಂದ ಅದಕ್ಕೆ ನಾವು ನಿರ್ಣಯ ಮಾಡ್ಬೋದು. ಮುಂದೆ ಬೋರ್ಡ್ ಬಂದಾಗ ಆ ಬೋರ್ಡಲ್ಲಿ ಅವರು ತೀರ್ಮಾನ ಮಾಡಲಿ, ಏನು ಮಾಡ್ಬೋದು ಭವಿಷ್ಯದ ದೃಷ್ಟಿಯಲ್ಲಿ ಏನು ತೀರ್ಮಾನಗಳು ಅವರು ವಿಸ್ತೃತವಾಗಿ ಯೋಚನೆ ಮಾಡ್ತಾರೆ, ಮಾಡೋಣ.
ಚುನಾವಣೆ ಘೋಷಣೆ ಆಗಿದೆ. ನಾವು ಕೂಡ ತಯಾರಿ ಮಾಡ್ತಾ ಇದ್ದೀವಿ, ಎಲ್ಲರೂ ತಯಾರಿ ಮಾಡಿದ್ದೀವಿ, ಮತ್ತಷ್ಟು ತಯಾರಿ ಮಾಡ್ತೇವೆ. ನಾವು ಸರ್ಕಾರ ಇರೋದರಿಂದ ಹೆಚ್ಚಿನ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾದ ಕಾರಣದಿಂದ ನಾನು ಎಲ್ಲ ಹಾಲು ಉತ್ಪಾದಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಏನು ನಮ್ಮ ಅಭ್ಯರ್ಥಿಗಳು ಯಾರು ನಿಲ್ತಾರೆ ಅವರಿಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಗೆಲ್ಲಿಸಿದೆ ಆದಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯನ್ನು ನಾವು ಅಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಮತ್ತೊಂದು ಸಲ ಅಂತ ಅಭ್ಯರ್ಥಿಗಳಲ್ಲಿ ತುಂಬ ಗೊಂದಲ ಹೆಚ್ಚಾಗ್ತಾ ಇದೆ, ಅಭ್ಯರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ನೋಡಿ, ಅದು ರಾಜಕಾರಣದಲ್ಲಿ ಸಹಜವಾಗಿ ಆ ರೀತಿ ಅಭ್ಯರ್ಥಿಗಳ ಸಂಖ್ಯೆಗಳು ಇವೆಲ್ಲ ಜಾಸ್ತಿ ಇರ್ತದೆ. ಅಂತಿಮವಾಗಿ ಆ ತಾಲೂಕಲ್ಲಿರ್ತಕ್ಕಂಥ ನಮ್ಮ ಮುಖಂಡರುಗಳೆಲ್ಲರೂ ಕೂತು ಚರ್ಚೆ ಮಾಡಿ ಅದನ್ನು ಬಗೆಹರಿಸಿ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿ ಗೆಲ್ಲಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ.